ಸಿಹಿಗೆಣಸು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ ಸಿಹಿಗೆಣಸನ್ನ ಬಳಸ್ಕೊಂಡು ಈ ರೀತಿ ಪಾಯಸ ಮಾಡ್ಕೊಂಡು ತಿಂದರೆ ಅಂತೂ ಅದ್ಭುತವಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈ ರುಚಿ. ಇವತ್ತಿನ ರೆಸಿಪಿ ಬಂದು ಸಿಹಿಗೆಣಸನ್ನ ಬಳಸ್ಕೊಂಡು ಒಂದು ಪಾಯಸ ಮಾಡೋಣ. ಮೊದಲಿಗೆ ಒಂದು 1/4 ಕೆಜಿ ಸಿಹಿಗೆಣಸನ್ನ ಸಿಪ್ಪೆ ಎಲ್ಲ ತೆಕ್ಕೊಂಡು ಈ ರೀತಿ ತುರ್ಕೋಬೇಕಾಗತ್ತೆ. ಇದು ಕಪ್ಪಾಗೋ ಕಾರಣ ತುರಿದಿದ ತಕ್ಷಣ ಇಮಿಡಿಯೇಟಾಗೆ ಒಂದು ನೀರಿರುವಂಥ ಪಾತ್ರೆಗೆ ಹಾಕಿ ಇಡಬೇಕು. ಮುಳುಗುವಷ್ಟು ನೀರನ್ನು ಹಾಕಿ ಈ ರೀತಿ ಎತ್ತಿಟ್ಕೊಂಡ್ಬಿಡೋಣ. ಈಗೆಲ್ಲ ತುರಿದಿದ್ದೆಲ್ಲ ಆಗಿದೆ, ನೋಡ್ತಾ ಇರ್ಬೋದು ನೀವು. ನಾನು ನೀರೊಳಗಡೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ 8ರಿಂದ 10 ಬಾದಾಮಿನ, ನಾನು ನೆನೆಸಿರೋಂಥ ಬಾದಾಮಿನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಈ ರೀತಿ ನುಣ್ಣಗೆ ರುಬ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಈಗ ಒಂದು ಕಡಾಯಿಗೆ 2 ಸ್ಪೂನಷ್ಟು ತುಪ್ಪನ ಕಾಯಿಸ್ಕೊತಾ ಇದ್ದೀನಿ. ಈ ಕಾದಿರೋಂಥ ತುಪ್ಪಕ್ಕೆ ನಿಮಗೆ ಇಷ್ಟ ಇರೋಂಥ ಯಾವುದು ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕಿ ಕರೆದುಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಈಗ ಅದೇ ತುಪ್ಪಕ್ಕೆ ನಾವಾಗಲೇ ತುರಿದಿಟ್ಕೊಂಡಿದ್ದಂಥ ಗೆಣಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ಸಿಹಿಗೆಣಸಲ್ಲಿ ಸ್ಟಾರ್ಚ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬಾಣಲೆಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಮಾಡಿ. ತುಪ್ಪದ ಜೊತೆ ಸಿಹಿಗೆಣಸೆಲ್ಲ ಹೊಂದ್ಕೊಂಡಿದ ನಂತರ 1 ಕಪ್ಪಷ್ಟು ಸಬ್ಬಕ್ಕಿ, ಸಣ್ಣದು ನೈಲಾನ್ ಸಬ್ಬಕ್ಕಿನ ನಾನು 1 ಅವರ್ ನೆನೆಸಿ ಇಟ್ಕೊಂಡಿದ್ದೆ. ಆ ನೆನೆಸಿರೋಂಥ ನೈಲಾನ್ ಸಬ್ಬಕ್ಕಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಅದಕ್ಕೆ ಒಂದು 1/4 ಲೀಟ್ರಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಈ ಹಾಲಲ್ಲಿ ಈ ಸಬ್ಬಕ್ಕಿ ಮತ್ತು ಈ ಗೆಣಸೆಲ್ಲ ಚೆನ್ನಾಗಿ ಕುದಿಬೇಕು. ನೋಡಿ, ಚೆನ್ನಾಗಿ ಬೆಂದು ಸಬ್ಬಕ್ಕಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗುತ್ತೆ. ಅಲ್ಲಿ ತನಕ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಈಗ ಇದು ಆಗಿದೆ, ಇಷ್ಟಾದರೆ ಸಾಕು. ಈಗ ಇದಕ್ಕೆ ನಾವಾಗಲೇ ರುಬ್ಬಿಟ್ಕೊಂಡಂಥ ಬಾದಾಮಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಬೇಕಿದ್ರೆ ಆ ಬಾದಾಮಿ ರುಬ್ಬಿರೋಂಥ ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈಗ ಸಕ್ಕರೆ ಹಾಕ್ಕೊಳ್ಳೋಣ. 1 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಿಹಿಗೆಣಸಲ್ಲಿ ಆಲ್ರೆಡಿ ಸ್ವಲ್ಪ ಸ್ವೀಟ್ನೆಸ್ ಇರೋದ್ರಿಂದ ಸಕ್ಕರೆ ನೋಡ್ಕೊಂಡು ಹಾಕಿ. ಹಾಲಲ್ಲಿ ನೆನೆಸಿಟ್ಕೊಂಡಿದ್ದಂಥ ಕೇಸರಿನ ನಾನಿಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣ. ಇದೆಲ್ಲ ಫ್ಲೇವರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದಾಗುತ್ತೆ. ಈಗ ನಾವಾಗಲೇ ಫ್ರೈ ಮಾಡಿಟ್ಕೊಂಡಿದ್ದಂಥ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೋತಾ ಇದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ನಮ್ಮ ಗೆಣಸಿನ ಪಾಯಸ ರೆಡಿ ಆಗೋಗುತ್ತೆ. ಈಗ ಇದನ್ನ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ಸಿಂಪಲ್ಲಾಗಿ ಚಿಕ್ಕ ಚಿಕ್ಕ ಹಬ್ಬಗಳಲ್ಲಿ ದೇವರಿಗೆ ನೈವೇದ್ಯ ಮಾಡೋಕ್ಕಂತೂ ಪರ್ಫೆಕ್ಟ್ ರೆಸಿಪಿ ಇದು. ಈ ಸೀಸನ್ ಗೆಣಸಿಂದು ಇವಾಗಂತೂ ತುಂಬಾ ಸಿಗ್ತಾಯಿದೆ. ಗೆಣಸಿನ ಸೀಸನ್ ಮುಗಿಯೋದ್ರೊಳಗಡೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆಯೇ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.